ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಾನು ನಮ್ಮ ಹಣ್ಣಿನ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಈ ದಿನ ಒಂದು ಡ್ರೈ ಫ್ರೂಟನ್ನು ತೋರಿಸ್ತಾ ಇದ್ದೇನೆ. ಇದು ನೋಡಿ, ಇದು ಒರಿಜಿನಲ್ ಬಾದಾಮ್, ಕ್ಯಾಲಿಫೋರ್ನಿಯನ್ ಬಾದಾಮ್ ಅಂತ ಹೇಳ್ತಾರೆ. ಇದು ನೋಡಿ, ಇದು ಎಲ್ಲದು ಫ್ಲವರ್. ಇದು ಫ್ಲವರ್ ಎಲ್ಲ ಸೆಟ್ಟಾಗಿ ಕಾಯಿ ಆಗ್ತಾಯಿದೆ. ಇದೆಲ್ಲ ಫ್ಲವರ್, ಇದೆಲ್ಲ ಕಾಯಿ ಆಗ್ತಾಯಿದೆ. ಈಗ ನೋಡಿ, ಇದೆಲ್ಲ ಫ್ಲವರ್. ಇದು ಫ್ಲವರ್ ಅಳ್ತಾ ಇದೆ. ಈಗ ಹೂವು, ಇದೆಲ್ಲ ಹೂವು ಮೊಗ್ಗು. ಇದು ನೋಡಿ, ಇದು ಕಾಯಿ ಸೆಟ್ ಆಗಿದೆ. ಈಗ ಒಂದೆರಡು ಕಳೆದ ವರ್ಷವೂ ಕಾಯಿಗಳು ಬಂದಿತ್ತು, ಚೆನ್ನಾಗಿತ್ತು, ನಾನು ತಿಂದಿದ್ದೆ. ಹಾಗಾಗಿ ನಮ್ಮಲ್ಲಿಗೂ ಸಹ ಇದು ಬರ್ತದೆ ಅನ್ನೋ ಒಂದು ಭರವಸೆ ಬಂದಿದೆ. ವರ್ಷವೂ ಭಾಳಷ್ಟು ಹೂಗಳು ಬರ್ತಾಯಿತ್ತು. ಆದರೆ ಆ ಹೂ ಬಂದ ಟೈಮಲ್ಲಿ ಮಳೆ ಬಂದುಬಿಟ್ರೆ ಫ್ಲವರಿಂಗಿಗೆಲ್ಲ ಸ್ವಲ್ಪ ತೊಂದರೆ ಆಗ್ತಾಯಿತ್ತು. ಆದರೆ ಈ ಸರಿ ಮಳೆ ಕಡಿಮೆ ಇದ್ದರಿಂದ ಕಾಯೆಲ್ಲ ಸೆಟ್ ಆಗ್ತಾಯಿದೆ. ನೋಡಿ, ಇದೆಲ್ಲ ಕಾಯಿ ಆಗ್ತಾಯಿದೆ. ಈಗ ಸಣ್ಣ ಮಿಡಿ ಇದೆಲ್ಲ ಆಗ್ತಾಯಿದೆ. ನೋಡಿ, ಈಗ ಪಾಲ್ ನೆಟ್ ಆಗಿದೆ. ನನ್ನ ಹತ್ರ ಒಂದು 5-6 ಗಿಡ ಇದೆ. ಈಗ ಒಂದು 3 ಗಿಡದಲ್ಲಿ ಮಾತ್ರ ಕಾಯಿ ಬರ್ತಾಯಿದೆ. ಉಳಿದ ಗಿಡದಲ್ಲಿ ಕಾಯಿ ಬಂದಿಲ್ಲ ಇನ್ನು. ಈ ಬಾದಾಮಿ ಗಿಡಗಳು ನಮ್ಮಲ್ಲಿ ಭಾಳಷ್ಟು ದಿವಸಗಳು ಈ ಎಲೆ ಉದುರಿಸಿ ಒಂಥರ ಸತ್ತಾಗಿರ್ತದೆ. ಸತ್ತಾಗಿದ್ದ ನಂತರದಲ್ಲಿ ಅದು ಮೊಗ್ಗು ಬಂದು ಕಾಯಿ ಆಗೋದು. ಹಾಗಾಗಿ ಕೆಲವರು ಏನು ಮಾಡ್ತಾರೆ, ಸತ್ತೋಗಿದೆ ಅಂತ ಮಾಡ್ತಾರೆ. ಆದರೆ ಹಾಗಲ್ಲ, ಇದು ಬರೀ ದಂಟು ಮಾತ್ರ ಇರ್ತದೆ. ಆ ನಂತರ ಅದು ಹೂ ಮಿಡಿ ಬಂದು ಕಾಯಿ ಬಂದು ಆ ನಂತರ ಮತ್ತೆ ಚಿಗುರ್ತದೆ. ನೋಡಿ, ಇದೆಲ್ಲ ಮತ್ತೆ ಚಿಗುರ್ತಾ ಇದೆ. ಕೆಲವು ನೋಡಿ, ಎಲ್ಲ ಬ್ರ್ಯಾಂಚಸ್ಸಲ್ಲೂ ಸಹ ಇದು ಕಾಯಿ ಬರ್ತಾ ಇದೆ. ಈಗ ಹಾಗಾಗಿ ಈ ಗಿಡಗಳನ್ನು ಸಹ ಭಾಳ ದೊಡ್ಡದೇನಾಗೋದಿಲ್ಲ. ನಾವು ಈ ಗಿಡಗಳನ್ನು ಸಹ ಕೈ ತೋಟದಲ್ಲೂ ಬೆಳೆಸ್ಕೋಬೋದು. ಜಾಗ ಇದ್ದರೆ ಬೇರೆ ಕಡೆಗೂ ಹಾಕ್ಕೋಬೋದು. ಇದನ್ನು ಒಂದು ಮನೆಗೆ ನಾವು ಹಾಕ್ಕೊಂಡ್ರೆ ಒಂದು ಮನೆಗೆ ಆಗೋಷ್ಟು ಒಂದು ಗಿಡದಲ್ಲಿ ನಮಗೆ ಬಾದಾಮಿ ಸಿಗ್ತದೆ. ಹಾಗಾಗಿ ಎಲ್ಲರೂ ಸಹ ಇದನ್ನು ಪ್ರಯತ್ನ ಮಾಡ್ಬೋದು. ಇದ್ರ ಗಿಡಗಳು ಸಹ ನನ್ನ ಹತ್ರ ಲಭ್ಯ ಇದೆ. ಆಸಕ್ತರು ಬೇಕಾದ್ರೆ ಸಂಪರ್ಕ ಮಾಡಿ ಗಿಡಗಳನ್ನು ನೀವು ಬೆಳೆಸಿ, ನೀವು ಬಾದಾಮಿಯನ್ನು ತಿನ್ನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.